ಬಾಬ್ನೂರಿಗೆ ಅನುಮಾನ ಬಂದು ರೂಮೆಲ್ಲ ಹುಡುಕಿದ್ದಾರೆ. ಅವ್ರಿಗೆ ಅಕ್ಕನ ರಿಪೋರ್ಟ್ ಸಿಕ್ಕಿದೆ. ಆ ರಿಪೋರ್ಟ್ ತೊಗೊಂಡೋಗಿ ಡಾಕ್ಟ್ರ್ ಹತ್ರ ತೋರಿಸಿದಾಗ ಡಾಕ್ಟರ್ ಎಲ್ಲ ಸತ್ಯನೂ ಹೇಳಿದ್ದಾರೆ. ಅದೇ ಬೇಜಾರಲ್ಲಿ ಅಕ್ಕ ಟೆರೆಸ್ ಮೇಲೆ ನಿಂತ್ಕೊಂಡಿದ್ರು. ನಾನು ಹೋಗಿ ರೇಗಿಸ್ದೆ. ಬೇಜಾರಲ್ಲಿ ಎಲ್ಲ ಬಾಯ್ ಬಿಟ್ಬಿಟ್ರು. ಚಿಕ್ಕದ್ಗೆ ಅದಕ್ಕೆ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಿರ್ಬೋದು. ಆದ್ರೆ ನೀವಾಗ್ಲಿ ಬಿಗ್ರು ಆಗ್ಲಿ ಒಂದ್ ಮಾತಾದ್ರೂ ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ. ನೋಡಿ, ಕ್ಯಾನ್ಸರ್ ಅಂದ್ರೆ ಸಣ್ಣ ವಿಷಯ ಅಲ್ಲ ಚಿಕ್ಕದ್ಗೆ. ಒಂದೇ ಮನೆಯವರಾಗಿ ನಮ್ಮಿಂದ ಈ ವಿಚಾರ ಮುಚ್ಚಿಡೋ ಅವಶ್ಯಕತೆ ಏನಿತ್ತು? ಪಾರ್ಥವ್ರೆ, ಅಕ್ಕವರಾಗ್ಲಿ ಬಾಬ್ನವರಾಗ್ಲಿ ಮಾಡಿರೋ ಸರಿಯಾಗೇ ಇದೆ. ನೀವೇ ಯೋಚನೆ ಮಾಡಿ. ನಿಮಗೆ ವಿಷಯ ಗೊತ್ತಾಗ್ತಿದ್ದಂಗೆ ನೀವು ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ, ಬೇಜಾರಲ್ಲಿದ್ದೀರಾ. ಇದೇ ವಿಷಯ ಅವತ್ತೇ ಗೊತ್ತಾಗಿದ್ದಿದ್ರೆ ಇಡೀ ಮನೆಯವ್ರು ಬೇಜಾರಾಗಿರೋರು, ಅಕ್ಕವರಿಗೆ ಸಿಂಪತಿ ತೋರಿಸಿರೋರು. ಇದೇ ಅಕ್ಕವ್ರಿಗೆ ಬೇಡ. ಇವಾಗ ನಿಮಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಮನೆಯವರಿಗೆಲ್ಲ ಹೇಳಿದ್ದೀರಾ ಇಲ್ಲ ಅಲ್ವಾ? ಅದೇ ಥರ ಕೆಲವೊಂದು ಸಮಸ್ಯೆನ ನಾವು ಹೇಳ್ಕೊಳಕ್ಕಾಗಲ್ಲ. ಅದಕ್ಕೇನೆ ಹೇಳ್ತಾ ಇದ್ದೀನಿ, ಈ ವಿಷಯನ ಚರ್ಚೆ ಮಾಡಬೇಡಿ. ಅಕ್ಕವ್ರಿಗೆ ಧೈರ್ಯ ಹೇಳಿ. ನಾವು ಧೈರ್ಯವಾಗಿದ್ರೆ ಅಕ್ಕವ್ರು ಧೈರ್ಯವಾಗಿರ್ತಾರೆ. ನಮಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ, ಅದನ್ನು ತೋರಿಸ್ಕೊಳ್ದೆ ಅಕ್ಕನು ಸಂತೋಷವಾಗಿಡಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಚಿಕ್ಕದ್ಗೆ. ನಾವು ಖುಷಿಯಾಗಿದ್ರೆ ಅದಕ್ಕೇನು ಖುಷಿಯಾಗಿರ್ತಾರೆ. ನಾವು ಧೈರ್ಯವಾಗಿದ್ರೆ ಅವರು ಧೈರ್ಯವಾಗಿರ್ತಾರೆ. ನಾವು ಲವಲವಿಕೆಯಿಂದ ಇದ್ದು ಅದಕ್ಕೆ ಏನೂ ಆಗಿಲ್ಲ ಅನ್ನೋ ಥರನೇ ಇರೋಣ. ಗುಡ್. ಅಕ್ಕರು ತುಂಬ ಒಳ್ಳೆಯವರು. ದೇವ್ರ ಕೈನ ಯಾವತ್ತೂ ಬಿಡಲ್ಲ. ಅವ್ರಿಗೇನೂ ಆಗದೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಅಷ್ಟಾದ್ರೆ ಸಾಕು ಚಿಕ್ಕದ್ಗೆ. ಗುಡ್ ನೈಟ್. ಗುಡ್ ನೈಟ್. ಅಲ್ಲ ಕಣೋ ಜೀವ, ಏನ್ ಪಾಪ ಮಾಡಿದ್ಲು ನಮ್ಮ ಭೂಮಿ ಹೇಳಿ. ಲೈಫಲ್ಲಿ ಒಂದು ಕಷ್ಟ ಮುಗಿಯಕ್ಕಿಲ್ಲ. ಈಗ ಸ್ವಲ್ಪ ಕಷ್ಟದಿಂದ ಮೇಲ್ ಬಂತು, ಒಂಚೂರು ಸಂತೋಷವಾಗಿದ್ದಾಳೆ ಅನ್ನೋ ಟೈಮ್ಗೆ ಇದು ಹೇಳ್ಕೊಳಂಗಿಲ್ಲ, ಮನ್ಸಲ್ಲಿ ಇಟ್ಕೊಳಂಗಿಲ್ಲ. ಹೇಳ್ಕೊಂಡ್ರೆ ಅಮ್ಮ ನೀನು ಅಳ್ಬೇಡ ಕಣಮ್ಮ ಅಂತ ನನ್ನೇ ಸಮಾಧಾನ ಮಾಡ್ತಾಳೆ. ಅಳಿಯಂದ್ರು ಹೆದರಬೇಡಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ ಅಂತಾರೆ. ನನ್ಗಂತೂ ಸಹಿಸಕ್ಕಾಗ್ತಿಲ್ಲ ಜೀವ. ಆ ಮಗು ಎಷ್ಟೆಲ್ಲ ನೋಡ್ಬಿಡ್ತು ಜೀವ. ಚಿಕ್ಕ ವಯಸ್ಸಲ್ಲಿ ಅವಳು ಹುಟ್ಟಿದಾಗ ನಮಗೆ ಬಡ್ತಾ ನಾನೇ ಮನೆ ಜವಾಬ್ದಾರಿ, ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದು. ಇಷ್ಟು ವರ್ಷ ಮದುವೆ ಆಗಿಲ್ಲ ಅಂತ ಕಾಡ್ತಾ ಇತ್ತು. ಹಿಂಗೋ ದೇವ್ರ ದಯದಿಂದ ಅಳಿಯಂದ್ರು ಸಿಕ್ಕಿದ್ರು. ಆಮೇಲೆ ಮಕ್ಕಳಾಗಿಲ್ಲ ಅಂತ ಅದು ಆಯಿತು. ಅದಾದ್ಮೇಲೆ ಇವಾಗಿದು ಯಾವ ಪರೀಕ್ಷೆನೋ ಜೀವ ಇದು. ಅತ್ತೆ ಪ್ಲೀಸ್ ಇಷ್ಟೊಂದು ವೀಕ್ ಆಗಿಬಿಡಿ. ನಿಮ್ಮಷ್ಟೇ ನೋವು ನಮಗೂ ಇದೆ. ಆದರೆ ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಅದಕ್ಕೆ ಯಾರು ಧೈರ್ಯ ಹೇಳ್ತಾರೆ? ನೀವೇ ಹೇಳಿ. ಹತ್ರ ಏನು ಬದಲಾಗಲ್ಲ ಅಂತ ನನಗೂ ಗೊತ್ತು ಕಂದ. ಆದರೆ ತಾಯಿ ಸಂಕಟ, ದೇವ್ರು ಬಂದು ನನ್ನೇನಾದರೂ ಕೇಳಿದ್ರೆ ಒಂದು ಸೆಕೆಂಡು ನಾನು ಯೋಚನೆ ಮಾಡಲ್ಲ ಜೀವ. ನನ್ನ ಆಯಸ್ಸು ನನ್ನ ಮಗಳಿಗೆ ಕೊಟ್ಬಿಡು ಅಂತೀನಿ. ಅತ್ತೆ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಭೂಮಿಕಾ ಅದಕ್ಕೆ ಏನೂ ಆಗಲ್ಲ. ಆಗೋದಕ್ಕೆ ನಾವೆಲ್ಲ ಬಿಡೋದು ಇಲ್ಲ. ಗೊತ್ತು ಕಂದ, ಆದರೆ ಆ ಪುಟ್ಟ ಮಕ್ಕಳನ್ನ ನೋಡಿದ್ರೆ ತುಂಬ ಹೊಟ್ಟೆ ಉರಿಯುತ್ತೆ ಕಣೆ. ಆ ಮಕ್ಕಳಿಗೋಸ್ಕರ ಆದರೂ ಆ ದೇವರು ನನ್ನ ಮಗಳನ್ನ ಉಳಿಸ್ಕೊಡ್ಬೇಕು. ಅಮ್ಮ, ಅಕ್ಕ ನಮಗೆಲ್ಲ ತುಂಬ ಸ್ಪೆಷಲ್. ನನಗಂತೂ ಎರಡನೇ ತಾಯಿ ಇದ್ದಾಗೆ. ಅವಳು ನಗ್ತಾ ಇದ್ರೆ ಇಡೀ ಮನೆಗೆ ಜೀವ ಬಂದಾಗಿರುತ್ತೆ. ಅಂಥವಳನ್ನ ನಾವು ಬಿಟ್ಕೊಡ್ತೀವಮ್ಮ. ಸಮಾಧಾನ ಮಾಡ್ಕೊ. ಈ ಮನೆ ಉಸಿರು ಕಣೋ ಭೂಮಿ. ಅವಳು ನಗ್ತಾ ಇದ್ರೆ ಇಡೀ ಮನೆನೇ ನಗ್ತಾ ಇರುತ್ತೆ. ಅವಳು ದುಃಖದಲ್ಲಿದ್ರೆ ನಾನು ಒಂಚೂರು ಹೊರಗಡೆ ಹೋಗಿ ಬರ್ತೀನಿ. ಯಾವ ಕಡೆ ಅತ್ತೆ?
ಒಂದು ಸ್ವಲ್ಪ ಸಾಮಾನು ಬೇಕಿತ್ತು. ಅದು ಭೂಮಿಗೆ ಇಷ್ಟವಾದ ಅಡುಗೆ ಎಲ್ಲ ಮಾಡಿ ಕಳ್ಸೋಣ ಅಂತ. ಕೆಲವು ಐಟಮ್ ಬೇಕು, ಅದಕ್ಕೆ ತೊಗೊಂಡು ಬರೋಣ ಅಂತ. ಆದರೆ ಅದನ್ನೆಲ್ಲ ಅವ್ರು ತಿಂತಾರೋ ಇಲ್ವೋ ಗೊತ್ತಿಲ್ವಲ್ಲ ಅತ್ತೆ. ಮಹಿಮಾ, ಒಂದು ತಾಯಿ ಮನಸ್ಸು ಕಣೆ. ನನಗೆ ಗೊತ್ತು ಅವಳಿಗೆ ಅದು ತಿನ್ನೋಕ್ಕಾಗಲ್ಲ, ಇದು ತಿನ್ನಬಾರ್ದು ಅಂತ ಡಾಕ್ಟ್ರ್ ಹೇಳಿರ್ತಾರೆ ಅಂತ. ಆದರೆ ಅವಳು ಎಷ್ಟಾಗುತ್ತೋ ಅಷ್ಟು ತಿನ್ನಲಿ, ನನಗೊಂದು ಸಮಾಧಾನ. ಅದಕ್ಕೋಸ್ಕರ. ಅಮ್ಮ, ಒಂದು ಮಾತು ಕೇಳಲ್ಲ? ಕೇಳು. ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀನಿ, ಅಕ್ಕ ಈ ಮನೇಲಿದ್ದಾಗ ಅವಳ ಹತ್ರ ನೀವು ಗಟ್ಟಿಯಾಗಿ ಮಾತಾಡ್ತಿದ್ರಿ. ಆದರೆ ಈಗ ನೋಡಿದ್ರೆ ಅವಳೇ ನಿಮ್ಮ ಪ್ರಪಂಚ ಅನ್ನೋ ಥರ ಕಾಣಿಸ್ತಿದೆಯಲ್ಲ. ಯಾಕೋ ಈಗ ಹಳೆ ವಿಷಯ ಅಲ್ಲ. ಇಲ್ಲಮ್ಮ, ತಪ್ಪಾಗಿ ಕೇಳಬೇಕು ಅಂತಲ್ಲ, ನಿಜವಾಗ್ಲೂ ಅನ್ನಿಸ್ತು, ಅದಕ್ಕೆ ಕೇಳ್ತಿದ್ದೀನಿ ಅಷ್ಟೇ. ಜೀವ, ನನಗೆ ಭೂಮಿ ಬಗ್ಗೆ ಯಾವ ಸಿಟ್ಟೋ ಬೇಜಾರೋ ಇರಲಿಲ್ಲ ಕಣೋ. ಆದರೆ ಒಂಥರ ಭಯ ಇತ್ತು. ಅವನ ಕಿರಣ್ ಮೋಸ ಮಾಡಿದ್ಮೇಲೆ ಇನ್ನು ಮುಂದಕ್ಕೆ ನನಗೆ ಮದುವೆನೇ ಬೇಡ, ಎಲ್ಲ ಥರದೊಂದು ಡಿಸಿಷನ್ ತೊಗೊಂಡ್ಬಿಟ್ಟು ಈ ಮನೇಲಿ ಉಳಿದ್ಬಿಡ್ತಾಳೋ ಅನ್ನೋ ಒಂದು ಭಯ ಇತ್ತು. ತನ್ನ ಜೀವನ ಬಿಟ್ಟು ನಮ್ಗೆ ಎಲ್ಲರಿಗೋಸ್ಕರ ಎಲ್ಲಿ ಬದುಕಕ್ಕೆ ಶುರು ಮಾಡಿಬಿಡ್ತಾಳೋ ಅನ್ನೋ ಒಂದು ಆತಂಕ, ಒಂದು ಭಯ ಕಾಡ್ತಿತ್ತು ಕಣೋ. ನನ್ನ ಮಾತಿಂದ ಅವಳಿಗೆ ಬೇಜಾರಾಗಲಿ, ಅವಾಗಾದರೂ ಈ ಮನೆ ಬಿಟ್ಟು ಹೋಗಲಿ, ತಂದೆ ಆದ ಒಂದು ಬದುಕನ್ನ ಕಟ್ಕೊಳ್ಳಿ, ಒಂದು ಮನೆ ಕಟ್ಕೊಳ್ಳಿ ಅನ್ನೋ ಒಂದು ಆಸೆ ಇತ್ತು. ಅಷ್ಟು ಬಿಟ್ಟರೆ ನನಗೆ ಅವಳ ಮೇಲೆ ಯಾವತ್ತೂ ಕೋಪ ಇರಲಿಲ್ಲ ಕಣೋ. ಇದ್ದಿದ್ದೆಲ್ಲ ಕಾಳಜಿ ಅಷ್ಟೆ. ನನ್ನ ಮೇಲೆ ಅವಳು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ತುಂಬ ಆಸೆ ಬೀಳ್ತಾ ಇದ್ದೆ. ಹೊರಗಡೆಯಿಂದ ಗಟ್ಟಿಯಾಗಿದ್ದೆ, ಮನಸ್ಸಿಲ್ಲದೆ ಹೋದ್ರೂ ಹಾಗೆ ನಡ್ಕೋತಾ ಇದ್ದೆ. ಆದರೆ ದಿನ ದೇವರಲ್ಲಿ ಅವಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ ಕಣೋ. ಅದಕ್ಕೆ ಅನ್ಸುತ್ತೆ ಅತ್ತೆ, ಅತ್ತಿಗೆ ಯಾವತ್ತೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತೇ ಆಡಿಲ್ಲ. ಅವ್ರು ನಿಮ್ಮ ಮನಸ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಪರಂಜಿ ಕಣೆ ನನ್ನ ಮಗಳು. ಬೇರೆ ಯಾರು ಅವಳ ಜಾಗದಲ್ಲಿ ಇದ್ದಿದ್ರು ನನ್ನನ್ನು ಅಪಾರ್ಥ ಮಾಡ್ಕೊಂಡಿರೋರು. ಆದರೆ ನನ್ನ ಕಂದಮ್ಮ ಅವಳು ಹಾಗೆ ಮಾಡಲಿಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅವಳು ಅರ್ಥ ಮಾಡ್ಕೊಂಡಿದ್ಲು. ಅಷ್ಟು ದೊಡ್ಡ ಗುಣ ಅವಳದು. ಸರಿ, ಟೈಮ್ ಆಗತ್ತೆ ಕಣೋ, ನಾನು ಹೋಗಿ ಬರ್ತೀನಿ. ನೋಡ್ತೀಯಾ ಜೀವ, ಅದಕ್ಕೆ ಹೇಳೋದು ಹೊರಗಿಂದ ನೋಡಿ ಯಾರನ್ನೂ ಅಳಿಬಾರ್ದು ಅಂತ. ಹೀಗೆ ಗೊತ್ತಾಯ್ತಾ? ಅತ್ತೆ ಪ್ರೀತಿ ತೋರಿಸೋ ರೀತಿ ಮಾತ್ರ ಬೇರೆ, ಆದರೆ ಅವ್ರ ಪ್ರೀತಿ ಯಾವತ್ತೂ ಕಡಿಮೆ ಆಗಿರಲಿಲ್ಲ.